ನನ್ನ ಗಂಡಗೆ ಹೆಂಗೆಂಗು ಆ ದೇವರು ಒಳ್ಳೆ ಬುದ್ಧಿ ಕೊಟ್ಟವನೆ. ಇವತ್ತು ಸಾಯಂಕಾಲಕ್ಕೆ ಕೂಲಿ ಹೋಗ್ತಾನಲ್ಲ ಅವ್ರ ತಗೆ ಒಂದಿಷ್ಟು ದುಡ್ಡು ಇಸ್ಕೊಬತ್ತೀನಿ ನಿನ್ಗೆ ಹೋಟ್ಲ್ ಹಾಕಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ದ. ಅವ್ನು ಬರೋದನ್ನೇ ಕಾಯ್ತಾ ಕುಂತಿದ್ದೀನಿ. ಅವನೊಂದಿಷ್ಟು 1,000 ಕೊಟ್ಟರೆ ನನ್ನ ಹತ್ರ ಒಂದಿಷ್ಟು ಐತೆ. ಇನ್ನು ಸ್ವಲ್ಪ ಸಾಲ ಬಂದಿದ್ದು ಹೆಂಗಾದ್ರೂ ಮಾಡಿ ಹೋಟ್ಲ್ ಹಾಕ್ಬಿಡ್ತೀನಿ. ಹೋಟ್ಲ್ ಹಾಕಿದ್ರೆ ನಮ್ಮೂರಿನ ಗಂಡಸರೆಲ್ಲ ಅಲ್ಲಿಗೆ ಬರ್ತಾರೆ. ಒಳ್ಳೆ ದುಡ್ಡು. ರಾಧನ್ ಮಗಳು ನಾಮಕರಣಕ್ಕೆ ಹೋಗಿದ್ದು. ನನ್ನ ಯಾರು ಮಾತೇ ಆಡ್ತಿಲ್ಲ. ಅಲ್ಲಿ ಹೋಗಿ ನಿಂತ್ಕೊಂಡು ಹಂಗೆ ಉಂಟು ಅದೇ ಬಂದೆ. ಅಲ್ಲಿ ಆಲಸ್ ಮಕ್ಕೊಂದೇ ದರ್ಬಾರ್ ಏನಂಗೇನೆ. ಹೋದ್ರೆ ಹೋಗ್ಲಿ ಬಿಡು. ಸದ್ಯ ನನ್ನ ಗಂಡ ಬುದ್ಧಿವಂತ ಆದ್ನಲ್ಲ, ಸೇಳಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ. ನೀನು ಹೋಟ್ಲಿಕ್ಕೋ, ಇಬ್ರು ದುಡಿರಿ, ನಾನು ಹೆಂಗೋ ಆರಾಮಾಗಿರ್ಬೋದು ಅಂತ ಹೇಳ್ತಿದ್ದ. ಸದ್ಯ ಕುಡಿಯೋದು ಬಿಟ್ಟು ಹೋಟ್ಲಾಗೆ ನನಗೆ ಸಹಾಯ ಮಾಡೋಕ್ಕೆ ಇದ್ರೆ ಸಾಕು. ಅಲ್ಲಿ ಊಟಕ್ಕೆ ಇಕ್ಕೋದು, ಪಾತ್ರೆ ಎಲ್ಲನ ತೊಳೆಯೋದು ಎಲ್ಲನ ಮಾಡಿದ್ರೆ ನಾನು ಹೆಂಗೋ ಹೋಟ್ಲಾಗೆ ದುಡ್ಡು ಎಣಿಸ್ಕೊಂಡು ಕುತ್ಕೊಬಿಡ್ಬೋದು ಹೋಟ್ಲಾಗೆ. ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. ಓ ರಾಣಿ, ಬಾರಿ ರಾಣಿ, ಹೋದ್ರ ನೆಂಟ್ರೆಲ್ಲ ಬಂದಿದ್ದವರು, ನಿಮ್ಮ ಅಮ್ಮಯ್ಯ, ನಿಮ್ಮ ಅಣ್ಣಯ್ಯ, ನಿಮ್ಮ ಅತ್ತಿಗೆ, ಅಲಸ್ಮಕ್ಕ ಎಲ್ಲರೂ. ಹೋಗಿದ್ದು ಆಯ್ತು, ಕಳ್ಸಿದ್ದು ಆಯ್ತು, ಎಲ್ಲನೂ ಕಳಿಸಿ ಸಾಕಾಗಿತ್ತು. ಮನೆ ಒಬ್ಳೆ ಇನ್ನೇನು ಕುಕ್ಕಮ್ಮದು ಅಂತಾನ ಬಂದೆ. ನೀನು ಇಲ್ಲಿರ್ತೀಯ, ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಅಂತಾನ. ಎಲ್ಲರೂ ಹೋದ್ರು. ಆ ರಾಧಾನು ಆ ಮಗಳನ್ನ ಕರ್ಕೊಂಡು ಆ ಗಂಡನ ಮನೆಗೆ ಹೋದ್ಲು. ನಾನು ಈ ಕಡೆಗೆ ಬಂದೆ. ನಮ್ಮ ಅತ್ತೆ ನನ್ನ ಗಂಡ ಹೋದ್ರು. ಕಳಿಸ್ ಬರ್ತೀವಿ ಅಂತಾನ. ನಾನೇನು ಹೋಗಕ್ಕೆ ಹೋಗ್ಲಿಲ್ಲ. ಹೋಗ್ಬೇಕು ತಾನೆ ನೀನು ಒಬ್ಬಳೆ ಯಾಕೆ ಸುಮ್ಮನೆ ಇಲ್ಲೇ ಉಳ್ಕೊಂಡು ನೀನು ಯಾಕೆ ಕೆಟ್ಟಳಾಗ್ತೀಯ? ರಾಣಿ ಬರ್ಲಿಲ್ಲ ಅಂತಾನ ಬೈಕೆಮಲ್ವಾ? ಅಯ್ಯೋ ಬಿಡೇ ಶಿಲ್ಪ, ನಾವು ಹೋದ್ರೆಷ್ಟು ಬಿಟ್ರೆಷ್ಟು, ನಮ್ಗಲ್ಲಿ ಬೆಲೆ ಇಲ್ಲ. ಸುಮ್ಮನೆ ಯಾಕೆ ಹೋಗೋದು ಅಂತ ಸುಮ್ಮನೆ ಅದೇ. ನೀವೇ ಹೋಗ್ರಿ ಅಂತಾನ ಕಳಿಸ್ಕೊಟ್ಟೆ. ಆಯ್ತು, ನಾವೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ಅಂತ ನಮ್ಮ ಅತ್ತೆ ಕರ್ಕೊಂಡು ಹೋದ್ದು. ಹೋದ್ರೆ ಹೋಗ್ತಾರೆ ಅಂತ ಸುಮ್ಮನೆ ಅದೇ. ಏನು ಸಮಾಚಾರ? ಯಾಕೆ ಹೊರ ಕುಕ್ಕೊಂಡಿದ್ಯಾ ನೀನು? ಅಲ್ಲಿ ಬಂದಳು ಯಾವಾಗ ಬಂದು? ಅಲ್ಲೆಲ್ಲೂ ಕಾಣಿಸ್ಲೇ ಇಲ್ಲ ತಿರ್ಗ. ನಾನು ಅಲ್ಲೇ ನಾಮಕರಣ ಮುಗಿತಿದಂಗೆ ಊಟ ಮಾಡ್ಕೊಂಡು ಅದೇ ಬಂದೆ. ಇನ್ನೇನು ಬಿಡು ಮಾತಾಡ್ಸೋದು ಅಂತಾನ. ನೀನು ಅಲ್ಲೆಲ್ಲ ಬ್ಯುಸಿ ಆಗಿದ್ದಲ್ಲ, ಅಲ್ಲೆಲ್ಲ ಅದಕ್ಕೆ ಅಂತ ನಾನು ಅದೇ ಬಂದೆ. ಒಂದಿಷ್ಟು ದುಡ್ಡು ಅನ್ಸ್ಕೋಬೇಕಾಗಿತ್ತು, ಬಂದೆ. ದುಡ್ಡು ಬೇರೆ ತಂದಿಕ್ಕಿದ್ದೆ 1,000ನ ಮನೆಯಾಗೆ. ಆಮೇಲೆ ಯಾರ ನನ್ನ ಗಿಂಡ ಆಮೇಲೆ ಎಲ್ಲನ ಒತ್ಕಿತ್ಕೊಂಡು ಹೋದನು ಅಂತಾನ ಬಂದೆ ನಾನು ಜಲ್ದು. ಸದ್ಯ ಏನೋ ಓದ್ಕೊಂಡು ಹೋಗಿಲ್ಲ. ನನ್ನ ಗಂಡಗೆ ಹೆಂಗೆ ಒಂದಿಟ್ಟು ಬುದ್ಧಿ ಬಂದೈತಿ. ಇವಾಗ ಸಾಯಂಕಾಲ ಬರ್ತಾನ, ಒಂದಿಟ್ಟು ದುಡ್ಡು ಇಸ್ಕೊಬತ್ತೀನಿ ನಮ್ಮ ಸಾವುಕಾರ ಹೊತ್ತಕ್ಕೆ ಕೂಲಿ ಹೋಗ್ತೀನಲ್ಲ ಅಲ್ಲಿ ಅಂತಾನ ಹೇಳ್ತಾಯಪ್ಪ. ಅದಕ್ಕೆ ಇಲ್ಲೇ ಕುಕ್ಕೊಂಡಿದ್ದೀನಿ, ಯಾವಾಗ ಬರ್ತಾನೆ ನನ್ನ ಗಂಡ ಬಂದು ಹೇಳ್ಕೆ ದುಡ್ಡು ಇಸ್ಕೊಬನ ಅಂತಾನ. ಹೌದೇನು? ಎಲ್ಲಿ ಸೇಳಿಗೂ ಹೇಳಿದ್ವಿ, ಬರಲೇ ಇಲ್ಲ ಸೇಳಿ. ಏನು ಮಾಡ್ತಿದ್ದೆ? ಅಲ್ಲಿ ತರಕಾರಿ ಮಾರಕ್ಕೆ ಹೋಗ್ಯವಳೇನು? ಅಯ್ಯೋ ತರಕಾರಿ ಇಲ್ಲ ಎಂಥದ್ದು ಇಲ್ಲ. ಗಾಡಿನ ಮನೆಯಿಂದ ನಿಲ್ಲಿಸಿ ಅದೆಲ್ಗೆ ಸುತ್ತರಿಯಕ್ಕೆ ಹೋಗ್ಯವಳೋ ಏನು ಕತ್ತಿಯೋ? ಏನೋ ಬೆಳಗ್ಗೆ ಹೋದಳು, ಇನ್ನೂ ಬಂದಿಲ್ಲ. ಅದೆಲ್ಗೆ ಹೋಗ್ಯವಳೋ? ಏನು ತಿರ್ಗಾ ಏನಾನ ಕಳ್ತನ ಮಾಡೋದೇನೋ ಕಲ್ತ್ಕೊಂಡ್ಲೋ ಏನು ಕತ್ತಿಯೋ ಗೊತ್ತಿಲ್ಲ. ಅವಾಗ ಎಲ್ಲೋ ಟೌನ್ಗೆ ಹೋಗ್ತೀನಿ ಅಂತಾನ ಹೋಗ್ತಿರ್ತಾಳಮ್ಮ. ಒಂದು ವಾರದ ಹಿಂದೆ ಹೋಗಿದ್ಲು, ತಿರ್ಗಾ ಇವತ್ತು ಹೋಗ್ಯವಳೆ. ಅದು ಯಾಕೆ ಹೋಗ್ತಾಳೋ ಏನೋ ಯಾರಿಗೆ ಗೊತ್ತು. ಅವನೇ ಅವನ ಅವ್ರ ಅಣ್ಣ ಇದಾನಂತಲ್ಲ, ಅವನ ಜೊತೆಗೆ ಏನೋ ಹೋಗ್ತಾಳೋ ಏನೋ ಕಳ್ತನ ಮಾಡಕ್ಕೆ. ಯಾರಿಗೆ ಗೊತ್ತಮ್ಮ. ನಾನೇನು ಕೇಳಕ್ಕೆ ಹೋಗಲ್ಲ ಅವಳ ಎಲ್ಲಿಗೆ ಹೋಗ್ತೀಯ ಎತ್ತ ಹೋಗ್ತೀಯ ಅಂತಾನ. ನನಗೇನು ಬೇಕು ಬಿಡು, ಹೋದ್ರೆ ಹೋಗ್ತಾಳತ್ತ. ಕಳ್ತನ ಮಾಡಿಸಿ ಯಾಕೆ ಜೈಲಿಗೆ ಹೋದ್ರೆ ನನಗೆ ಇನ್ನೂ ಒಳ್ಳೇದತ್ತ. ನನ್ನ ಗಂಡ ಹೆಂಗೋ ಅವನೊಬ್ಬ ಬುದ್ಧಿ ಕಲ್ತ್ಕೊಂಡ್ರೆ ನಾವಿಬ್ರು ಅವಾಗ ಆರಾಮಾಗಿರ್ಬೋದು, ಯಾರು ಕಾಟನೂ ಇರಲ್ಲ. ಹೌದೇನು? ಅವಳಿಗೆ ಎಲ್ಲಾಗತ್ತೆ ಹೇಳು. ಅಲ್ಲ ಮತ್ತೆ ಇಷ್ಟು ದಿನ ತರಕಾರಿ ಮಾರಿ ದುಡ್ಡೆಲ್ಲ ಸಂಪಾದನೆ ಮಾಡ್ಯವಳೆ, ಅದು ಎಲ್ಲಿ ಕೇಳೋ ಏನೋ, ಏನು ಮಾಡ್ತಾಳೋ ಏನೋ. ದುಡ್ಡು ಮಸ್ತ ಸಂಪಾದನೆ ಮಾಡ್ಯವಳೆ, ಎಲ್ಲಿ ಕೇಳವಳೋ ಏನೋ ದುಡ್ಡ ಅಂತ ಹೇಳ್ತಿದ್ದೆ. ಅದೆಲ್ಲ ದುಡ್ಡು ಏನಾಯ್ತು? ಏನಾಯ್ತೋ ಯಾವಳಿಗೆ ಗೊತ್ತು. ಯಾರನ್ನ ಓದ್ಕೊಂಡು ಹೋದ್ರು ಅಥವಾ ಇವಳೆ ಯಾರ ಬಾಯಾಗನ ಇಕ್ಕೇಳು. ಅಯ್ಯೋ ನನಗಂತೂ ರಾಧಕ್ಕ ಇಷ್ಟು ದಿನ ಇದ್ಲಲ್ಲ, ಕೆಲಸ ಮಾಡಿ ಸಾಕಾಗೋದು. ಬಟ್ಟೆ ತೊಳೆದಾಕಿ ನೆಲ ಗುಡಿಸಿ ಅವ್ರಿಗೆ ಅಡುಗೆ ಮಾಡಿಕ್ಕಿ ಬೇಸಾಕಿ ತೊಳೆದು ಮುಸ್ರೆ ಎಲ್ಲನ. ಅಯ್ಯೋ ಸದ್ಯ ಹೋದ್ರಲ್ಲ ಅತ್ಲಾಗೆ ಅವ್ರ ಮನೆಗೆ ಅವರು. ನನಗಂತೂ ಖುಷಿ ಆತಮ್ಮ, ಇನ್ಮೇಲೆ ಆರಾಮಾಗಿರ್ಬೋದು ಅಂತಾನ. ಬಂಗಾರ ನನ್ನ ಬದುಕೆ ಬಂಗಾರ, ಈ ಬಂಗಾರ ಇದ್ರೆ ನನಗೆ ಸಂತೋಷ. ಬಂಗಾರ ಬಂಗಾರ. ಏನ್ ಚಳಿ, ಈಗಿನ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಏನ್ ಸಮಾಚಾರ? ಎಲ್ಲಿಗೆ ಹೋಗಿದ್ದೆ? ಯಾಕೆ ತರಕಾರಿ ವ್ಯಾಪಾರ ಬಿಟ್ಟಿದ್ಯಾ? ನಾಳೆನೆ ನಾನ್ಯಾಕೆ ತರಕಾರಿ ವ್ಯಾಪಾರ ಮಾಡ್ಲಿ? ಅದೇ ನನ್ಗೆ ಕೈ ಹಿಡಿದಿರೋದು. ನಾನಿವತ್ತು ಇಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ ಆ ತರಕಾರಿ ವ್ಯಾಪಾರನೇ ಕಾರಣ. ಓಹೋ, ಅದೆಂಗಮ್ಮ? ಅದೆಂಗೆ ಅಂತ ಹೇಳು ನೋಡೋಣ. ತರಕಾರಿ ಮಾರಿದ್ದು ಬರೀ ತಿಂದಿದ್ದು ಇವತ್ತಿದ್ದೆ ಆಯ್ತು. ಅದರಿಂದ ನೀನು ಏನು ಉಳಿಸ್ತೆ, ಏನ್ ಲಾಭ ಬಂತು, ಏನೋ ದುಡ್ಡು ಇಕ್ಕೊಂಡಿದೀನಿ ಅಂತ ಹೇಳ್ತೀಯ. ಅದೇ ಇಕ್ಕಿದ್ಯಾ ಅಂತಾನು ಗೊತ್ತಿಲ್ಲ, ಏನು ಇಲ್ಲ. ಸುಮ್ಮನೆ ಬುಳ್ಳೆ ಬಿಡ್ತಿದ್ಯಾ ಅಷ್ಟೇನೆ.
ನಾನು ಒಂದು ಹೋಟ್ಲ್ ಇಕ್ತೀನಿ, ನೋಡ್ತಾ ಇರು ಹೆಂಗ್ ಸಂಪಾದನೆ ಮಾಡ್ತೀನಿ ಅಂತಾನ. ಸಂಪಾದನೆ ಮಾಡಿ ಒಡವೆ ಸೈಟು ಎಲ್ಲ ತಗೊಂಡು ತೋರಿಸ್ತೀನಿ. ಹೌದಮ್ಮ, ತರಕಾರಿ ವ್ಯಾಪಾರ ನಿನ್ ಕೈ ಹಿಡ್ದಿದ್ರೆ ನೀನೇನಾದ್ರೂ ತಗೋಬೇಕಾಗಿತ್ತು. ಇಷ್ಟೊತ್ತಿಗೆ ಒಂದ್ ಕಿವೆಕೂನು ತಂದಿಲ್ಲ, ಒಂದು ಕೊಳ್ಳಕ್ಕೂ ಏನು ಇಲ್ಲ ನಿನಗೆ. ಇಷ್ಟು ದಿನ ದುಡ್ಡು ಸಾಲದಾಗಿತ್ತು, ಅದಕ್ಕೆ ಯಾವುದು ಒಡವೆ ತಂದಿರ್ಲಿಲ್ಲ. ಇವತ್ ನೋಡು ನನ್ನ ಕೈಯಾಗ ಏನಿದೆ ಅಂತ ನೋಡ್ರಿ. ಏ ಶಿಲ್ಪ ರಾಣಿ, ನನ್ನ ಕೈಯಾಗ ಏನೈತೆ ನೋಡು. ಏನು ಇದು ಡಬ್ಬ? ಏನ ಬಂಗಾರದ ನೆಕ್ಲೆಸ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ತರಕಾರಿ ಮಾರಿ ನೀನೇನು ತಗೊಂಡಿಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ನೋಡ್ರಿ. ತಮಾಷೆ ಮಾಡ್ತಾ ಇದ್ದೀನಿ. ಹೇ ಸೇಳಿ, ನಿನ್ ಮಾತ್ ನಂಬಕ್ಕೆ ನಾವೇನ್ ಮುಟ್ಟಾಡ್ರಲ್ಲ. ಎಲ್ಲಿ ತೆಗೆದು ತೋರ್ಸು ನೋಡೋಣ, ಅದೇನ್ ನೆಕ್ಲೆಸ್ ಮಾಡ್ಸಿದ್ಯಾ? ಸುಮ್ನೆ ಖಾಲಿ ಡಬ್ಬ ತಂದು ನಮ್ಮನ್ನ ಯಾಮಾರಿಸ್ಬೇಡ, ನಾವ್ ಅಷ್ಟು ಸುಲಭನಾಗಿ ಯಾಮಾರೋದು ಇಲ್ಲ. ತೋರ್ಸ್ ನೋಡೋಣ. ಅಲ್ಲ ನೀವಿಬ್ರು ಮುಟ್ಟಾಡ್ರು ಅಂತನ ನಾನು ಯಾವತ್ತೋ ನಿಮ್ಗೆ ಹಾಗೆ ತೋರಿಸ್ಕೊಟ್ಟಿದ್ದೀನಿ. ಅವಾಗ್ಲೇ ದೆವ್ವಾಗಿನೇ ತೋರಿಸಿದೀನಿ ಬಿಡ್ರಿ. ನೀವೇನ್ ಕೊಚ್ಕೊಂಬಕ್ ಹೋಗ್ಬೇಡ್ರಿ, ತೋರಿಸ್ತೀನಿ, ಸಮಾಧಾನ ಮಾಡ್ಕೇಳ್ರಿ. ನೋಡ್ರಮ್ಮ, ನೋಡ್ರಿ, ಕಣ್ಣಾರೆ ನೋಡ್ರಿ, ಬಂಗಾರದ ನೆಕ್ಲೆಸ್. ಅಯ್ಯೋ 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 ಸೇಳಿ, ಏನೇ ಇವತ್ತೇನೋ ನೀನು ಕಳ್ತನ ಮಾಡಕ್ ಹೋಗಿ ಕತ್ಕೊಂಬಂದ ಈ ನೆಕ್ಲೆಸ್? ನಾನೇಕೆ ಕಳ್ತನ ಮಾಡಿ ಕತ್ಕೊಂಬರ್ಲಿ? ಇದು ದುಡ್ದು ಸಂಪಾದನೆ ಮಾಡಿ ಮಾಡ್ಸಿರೋಂತ ನೆಕ್ಲೆಸ್. ಕಳ್ತನ ಮಾಡಿರೋದಲ್ಲ. ನಾನು ಆಲೆ ಅದನ್ನ ಬಿಟ್ಟು ಎಷ್ಟು ದಿನ ಆಯ್ತು. ತರಕಾರಿ ವ್ಯಾಪಾರ ಮಾಡಿ ದುಡ್ಡು ಕುಡಿತಾ ಇದೀನಿ ಅಂತ ಹೇಳ್ತಿದ್ನಲ್ಲ, ಕುಡಿಕಿರೋ ದುಡ್ಡಲ್ಲೇ ತಂದಿರೋದು ಈ ನೆಕ್ಲೆಸ್. ಅಯ್ಯೋ ಅಯ್ಯೋ ಅಯ್ಯೋ, ತರಕಾರಿ ವ್ಯಾಪಾರದಲ್ಲಿ ಅಷ್ಟೊಂದು ಲಾಭ ಬರ್ತಿತ್ತ ಈ ಸೇಳಿಗೆ? ಬಂಗಾರ ನೆಕ್ಲೆಸ್ ಮಾಡಿಸೋಷ್ಟು ಅಲ್ಲ, ನಾವೇ ಮಾಡ್ಸಕ್ ಹಿಂದೆ ಮುಂದೆ ನೋಡ್ತೀವಿ, ಇವಳು ಮಾಡ್ಸವಳೆ ಅಂದ್ರೆ ಇದೇ ನಿಜಾನೋ ಅಥವಾ ಏನು ಸುಳ್ಳ ಕದ್ಕೊಂಬಂದಿರೋದ? ಶಿಲ್ಪ ಹೇಳ್ದಂಗೆ ನನ್ಗೆ ಯಾಕೋ ಅನುಮಾನ. ಸೇಳಿ, ನಿಜವಾಗ್ಲೂ ನೀನು ದುಡ್ದಿರೋ ದುಡ್ನಾಗೇನ ಈ ನೆಕ್ಲೆಸ್ ಮಾಡ್ಸಿರೋದು? ಹ್ಞೂ ಕಣೆ, ಯಾಕೆ ಅನುಮಾನನ? ದುಡ್ದಿರೋ ದುಡ್ನಾಗೆ ಮತ್ತೀಗ ನೆಕ್ಲೆಸ್ ಮಾಡ್ಸಿರೋದು. ದುಡ್ದಿರೋ ದುಡ್ಡು ಅಲ್ದಿದ್ರೆ ಇಷ್ಟೊಂದು ಇದ್ರಾಗೆ ತೆಗೆದು ತೋರಿಸ್ತಿದ್ನ ಹೊರಗೆಲ್ಲನ. ಕಳ್ತನ ಮಾಡಿರೋದಾದ್ರೆ ಅದು ಅಲ್ದೇನೆ ನಾನಿವಾಗ ಕಳ್ತನ ಗಿಳ್ತನ ಎಲ್ಲನ ಬಿಟ್ಟು ತುಂಬಾ ದಿನಾನೇ ಆಗೋಯ್ತು. ನೀವು ನಂಬಿದ್ರೆಷ್ಟು ಬಿಟ್ರೆಷ್ಟು, ಇದು ನಾನು ಸ್ವಂತ ದುಡ್ದು ಮಾಡ್ಸಿರೋಂಥದ್ದು. ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ಮಾಡ್ಸಿಕೊಂಡಿದೀನಿ. ಲೇ ಸೇಳಿ, ನಮ್ಗೇನೆ ಏಪ್ರಿಲ್ ಫುಲ್ ಮಾಡಕ್ ಬರಬೇಡ. ಇದು ಬಂಗಾರದಲ್ಲ, ಅಥವಾ ನೀನು ಕದ್ಕೊಂಬಂದಿರ್ತೀಯ ಅಷ್ಟೇನೆ, ಎರಡಕ್ಕೊಂದಾಗೈತಿ. ಬಂಗಾರದ ಮಾಡ್ಸಕ್ಕೆ ನಿನಗೆ ಎಲ್ಲಿಂದ ಸಾಧ್ಯ ಆಗುತ್ತೆ? ನನಗಂತೂ ನಿನ್ ಮೇಲೆ ನಂಬಿಕೆ ಇಲ್ಲಮ್ಮ. ಒಟ್ಟಿನಲ್ಲಿ ಎಲ್ಲ ಕಳ್ತನ ಮಾಡಿರ್ಬೇಕು, ಇಲ್ಲ ಅಂದ್ರೆ ಇದು ಯಾವ್ದೋ ರೋಡ್ ಗೋಲ್ಡ್ ಒಡವೆ ಆಗಿರ್ಬೇಕು ಅಷ್ಟೇನಿ. ಏ ಮಂಕೆ, ಅದನ್ನ ನೋಡು, ಅದ್ರ ಮೇಲೇನೆ ಬರ್ದೈತಿ. ಅದೇನೋ ನಿಜವಾದ ಬಂಗಾರಕ್ಕೆ ಅದೇನೋ ಹೆಸರು ಹಾಕಿರ್ತಾರಂತಲ್ಲ, ಅದನ್ನ ಹಾಕೈತಿ. ಅದೆಂತದ ಹಾಲು ಮಾರ್ಕು ಅಂತ ಹೇಳ್ತಾ ಇದ್ರ ಅವಣ್ಣ. ನನಗೇನು ಸರಿಯಾಗಿ ಗೊತ್ತಾಗ್ಲಿಲ್ಲ. ನೋಡು, ನೀನೊಂದಿಟ್ಟು ಓದಿದ್ಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದಲ್ವಾ? ಸರಿ ಸರಿ, ನೋಡ್ತೀನಿ, ಕೊಡಿರಿ. ನೋಡ್ದ ಹಾಲ್ ಮಾರ್ಕ್ ಐತಿದ್ರ ಮೇಲೆ? ಅಂದ್ರೆ ಇದು ನಿಜವಾದ ಬಂಗಾರನೇ ರಾಣಿ, ನಿಜವಾದ ಬಂಗಾರನೇ ಕಣಿ ಇದು. ಈಗ್ಲೇ ಅವ್ರಿಗೆ ಗೊತ್ತಾಯ್ತಾ? ಅಲ್ಲ, ಇದು ಬಂಗಾರದ್ದೇ ಅಂತ ಏನಾಗ ಗೊತ್ತಾಯ್ತು. ಆದ್ರೆ ಇದು ನಿಜವಾಗ್ಲೂ ನೀನ್ ದುಡ್ದು ಮಾಡಿಸ್ಕೊಂಡಿದ್ದ ಅಥವಾ ಕಳ್ತನ ಮಾಡ್ಕೊಂಡ್ ಬಂದಿರೋದ? ಯಾಕೆ ಹೇಳಿದ್ದು ಒಂದ್ಸಲ ಹೇಳಿದ್ದು ಅರ್ಥ ಆಗಲ್ವಾ? ನಾನ್ ದುಡ್ದಿರೋ ದುಡ್ಡಾಗ ಮಾಡ್ಸಿರೋದು, ಏನ್ ಕಳ್ತನ ಮಾಡಿರೋದಲ್ಲ. ಯಾರಿಗ್ ಗೊತ್ತು ಸೇಳಿ, ನೀನ್ ಮುಂಚೆ ಎಲ್ಲ ಕಳ್ತನ ಮಾಡ್ತಿದ್ದಲ್ಲ, ನೀನೀಗ ನಿಜವಾಗ್ಲೂ ದುಡ್ದು ಮಾಡ್ತಿದ್ಯಾ ಅಂತಂದ್ರೆ ನಂಬಕ್ ಆಗಲ್ಲ. ನಮ್ಗಂತೂ ನಂಬಿಕೆ ಗೊತ್ತಿಲ್ಲ. ಅದೇ ಅಪ್ಪ, ನನಗೂ ನಂಬಿಕೆ ಇಲ್ಲಪ್ಪ. ಇನ್ನೊಂದು ವಾರ ಹೋದ್ರೆ ಗೊತ್ತಾಗುತ್ತೆ. ಯಾರಾದ್ರೂ ಪೊಲೀಸ್ನವರು ಇಲ್ಲ ಕಳ್ಕೊಂಡಿರೋರು ಯಾರಾದ್ರೂ ಹುಡಿಕೊಂಬಂದ್ರೆ ಅವಾಗ ಗೊತ್ತಾಗುತ್ತೆ ಇದು ಮಾಡ್ತಿರೋದು ಕದ್ದಿರೋದು ಅಂತಾನ. ಕೊಡಿಲಿ ಸುಮ್ನೆ. ಅಯ್ಯೋ, ನಿಮ್ಮನ್ನ ನಂಬಿಸಿ ನನಗೇನಾಗ್ಬೇಕಾಗಿತ್ತು? ನನಗ್ ಗೊತ್ತೈತಿ ನಾನ್ ದುಡ್ದು ಮಾಡ್ಸಿರೋದು ಅಂತಾನ. ನೀವು ನಂಬಲಿಲ್ಲ ಅಂತಂದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗ್ರೇಲಿ ಹೋಗ್ರಿ. ನೀವ್ ಹಿಂಗೆ ಹೇಳಿದ ತಕ್ಷಣ ನನಗೇನು ಆಗಂಗಿಲ್ಲ. ನಾನು ತಗೊಂಡೋಗಿ ಒಳಕಿರ್ತೀನಿ. ಶಿಲ್ಪ, ಏನಿದು ಅಷ್ಟೊಂದು ದುಡ್ಡು ಇಕ್ಕೊಂಡಿದ್ಲ ಇವಳು? ಎಲ್ಲಿ ಇಕ್ಕೊಂಡಿದ್ಲಿ ಅದೆಲ್ಲ ದುಡ್ಡ? ಯಾರ ಕೈ ಕೊಡ್ತಿರ್ಲಿ? ಅಯ್ಯೋ ರಾಣಿ, ನೀನ್ ಹೋಗಿ ಅವಳು ಹೇಳದ್ನ ನೀನ್ ನಂಬ್ತಿಯಲ್ಲ. ಅವಳ ಹತ್ರ ಎಲ್ಲಿ ಬರ್ಬೇಕು ದುಡ್ಡು? ತರಕಾರಿಗೆ ಅದು ಅಷ್ಟೊಂದು ದುಡ್ಡು, ಒಡವೆ ಮಾಡ್ಸೋವಷ್ಟು ದುಡ್ಡು ಎಲ್ಲಿಂದ ಬರ್ಬೇಕು ಹೇಳು? ಸುಮ್ನಿರು, ಅವಳ ಮಾತು ಯಾಕೆ ನಂಬ್ತೀಯ? ನಮ್ಮನ್ನ ಬಾಕರ ಮಾಡಕ್ಕೆ ಹಿಂಗೆಲ್ಲ ಹೇಳ್ತಾ ಇದ್ದಾಳ ಅವಳು. ಎಲ್ಲಿ ಕತ್ಕೊಂಬಂದ್ಲು? ಯಾರ್ದು? ಏನ್ ಸುಡ್ಗಾಡು? ಏ ಇಲ್ಲ ಕಣಿ, ಅವಳು ಹೇಳೋದ್ ಕೇಳ್ತಾ ಇದ್ರೆ ಅವಳೇ ದುಡ್ದು ಮಾಡ್ಸಿರೋದೇ ಅನ್ಸುತ್ತೆ. ಹೌದಾ? ಏನೋ ಅಮ್ಮ, ನೋಡೋಣ ಇರು, ಯಾರನ್ನ ಹುಡುಕಿ ಬರ್ತಾರೇನೋ ಕಳ್ಕೊಂಡಿರೋರು, ಅವಾಗ ಗೊತ್ತಾಗುತ್ತೆ. ಸರಿ ಅಮ್ಮ, ನಾನು ಹೋಗ್ತೀನಿ. ಇರು, ನಾನು ಬರ್ತೀನಿ. ಅಲ್ಲಿ ಹೋಟ್ಲು ಹಾಕಕ್ಕೆ ಅಲ್ಲಿ ಜಾಗ ಕೇಳಿದ್ವಿ, ಅಲ್ಲೊಂದು ಸ್ವಲ್ಪ ಎಲ್ಲ ನಾ ಹೇಳಿದ್ದೆ ಅವಣ್ಣಗೆ, ಹೋಟ್ಲು ಹಾಕ್ಕೊಡ್ರಿ ಅಂತಾನ. ಏನೇನು ಮಾಡ್ತಾ ಇದ್ರೆ ಏನು ಎತ್ತ ಅಂತ ನಾನು ನೋಡ್ಬೇಕು. ನಾನು ಬರ್ತೀನಿ.
ಸರಿ ಬಾ ಹೋಗೋಣ. ಎಲ್ಲ ಎಲ್ಲ ಸೇಳಿ ಬಂಗಾರದ ನೆಕ್ಲೆಸ್ ಮಾಡಿಸ್ಬಿಟ್ಲಾ? ಹಾಂ, ಇಲ್ಲ ನಾನು ಮಾಡಿಸ್ತೀನಿ. ಹೋಟ್ಲಿಕ್ತೀನಲ್ಲ, ಚೆನ್ನಾಗಿ ವ್ಯಾಪಾರ ಆದರೆ ಅಪ್ಪ ದೇವ್ರೇ, ನನಗೂ ಇದೇ ಥರ ಒಡವೆ ಮಾಡಿಸ್ಬೇಕು ಅಂತ ಆಸೆ. ಇಂಥ ಕಳ್ಳಿನೇ ಹಿಂಗೆ ಒಡವೆ ಮಾಡಿಸಿರ್ಬೇಕಾದ್ರೆ ನಾನು ಮಾಡಿಸಲ್ವಾ? ಮಾಡಿಸ್ತೀನಿ. ಅವಳಿಗೆ ನಾಪ್ತನಂತದ್ದು ಮಾಡಿಸ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.